ಮನುಷ್ಯನಿಗೆ 2 ಸಾರಿ ಮೈ ನಡುಗುತ್ತೆ. ಒಂದು ತುಂಬಾ ಚಳಿ ಆದಾಗ, ಇನ್ನೊಂದು ತುಂಬಾ ಭಯ ಆದಾಗ. ಆ ದೇವರು ಸೀಸನ್ಗೊಂದು ಸಾರಿ ಚಳಿ ಬರಸ್ತಾ ಇರ್ತಾನೆ. ಆದ್ರೆ ಭಯ ಅನ್ನೋ ಡಿಪಾರ್ಟ್ಮೆಂಟ್ ನಮ್ಮಂತವ್ರಿಗೆ ಒಪ್ಸಿದ್ದಾನೆ. ನಾವೇ ಅದನ್ನ ಆಗಾಗ ಹುಟ್ಟಿಸ್ತಾ ಇರಬೇಕು. ಆವಾಗಲೇ ನೇಚರ್ ಬ್ಯಾಲೆನ್ಸ್ ಆಗೋದು. ನರಿಗಳು ಮಾಂಸ ತಿಂತವೆ ಅಂತ ಹುಲಿ ಹೇಳ್ತಾವ ಪಾಲ್ ಕೇಳಬಾರ್ದು. ಅಪ್ಪನ್ ಜಮೀನ ನೋಡ್ಕೊಳ್ಳೋನು ಜಮೀನ್ದಾರ ಅನ್ಸ್ಕೊಳಲ್ಲ. ಅಪ್ಪನ್ ಹುಟ್ಟಿದವನು ಜಮೀನ್ದಾರ ಅನ್ಸ್ಕೊತಾನೆ. ಯಾರ್ಯಾರು ಸರ್ಕಾರದ ಕಾಯ್ದೆ ಒಪ್ಕೊಳ್ಳಕ್ಕೆ ಸಿದ್ಧವಾಗವರು ಅವರಿಲ್ಲಿಂದ ಹೊರಡ್ಬೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಂಡ ಹೆಂಡತಿ ಮಧ್ಯೆ ಬರ್ಬೋದು, ಆದರೆ ಗ್ಯಾಂಗ್ಸ್ಟರ್ಗಳ ಮಧ್ಯೆ ಬರಬಾರ್ದು ರಾಬರ್ಟ್. ಪ್ರಾಣಗಳು ಹೋಗ್ಬಿಡ್ತವೆ. 2 ಕಿವಿ ಇದೆ ಅಂತ 2 ಥರ ಕೇಳಲ್ಲ. ಆದರೆ ಒಂದು ಬಾಯಿ 100 ಥರ ಮಾತಾಡ್ಬೋದು. ಅದಕ್ಕೆ ಕೆಲವೊಂದು ಸತ್ಯಗಳು ಯಾರ ಕಿವಿಗೂ ಅಷ್ಟು ಸುಲಭವಾಗಿ ತಲುಪಲ್ಲ. ನನ್ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ದಿರೋ ನೀನು ನನ್ನ ನಟ್ಟಿತವ ಬಂದು ನನ್ನ ಕಡೆ ಮೇಲೆ ಕೈ ಮಾಡ್ತೀಯ ಅಂತಂದ್ರೆ ಎಷ್ಟು ಕೊಬ್ಬಿರ್ಬೇಕು ನಿನಗೆ. ಅವನ್ ತಪ್ಪು ಮಾಡಿದ್ ಸಾಬೀತಾದ್ರೆ ಅವನ್ನ ತುಂಡ ಕತ್ತಿಸ್ಬಿಡ್ತೀನಿ, ಇಲ್ಲ ಒಂದೇ ಗುಂಡಲ್ಲಿ ಸುಟ್ಟಾಕ್ಬಿಡ್ತೀನಿ. ನನಗೆ ಕಾಣಿಸೋದು ಗೊತ್ತು, ದಾನ್ಸೋದು ಗೊತ್ತು. ಕೋಪದಾಗೆ ತೊಡಗ್ಬಿಟ್ಟವನ್ನೇ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ದೊಣೆಯರ. ಕ್ಷಮಿಸಿದ್ರೆ ಇವತ್ ಜೀವನು ನಾಳೆ ಇನ್ನೊಬ್ಬ. ಊರು ಪುಂಡ್ರು ಪಾಳೆ ಪಟ್ಟಾಗೋಯ್ತದೆ. ಗೋಲಿ ಕೋಣಿ ಜೊತೆ ಗುದ್ದಾಡೋದಲ್ಲ, ದಮ್ಮಿದ್ರೆ ದಂಡಿನ ಜೊತೆ ಹೋರಾಡು. ನೀವಿಬ್ಬರು ಸೇರಿ ನನ್ನ ಮಗನ್ನ ಸಾಯಿಸ್ಬಿಟ್ಟು ನನ್ನ ಹತ್ರನೇ ಬರ್ತೀರಾ? ಆಗ ನಾನು ನಿಮಗೆ ಸಮಾಧಾನ ಮಾಡಿ ಸುಮ್ಮನಾಗ್ಬೇಕಲ್ವಾ? ನನಗೆ ವಯಸ್ಸಾಗಿದೆ, ಸೀನಿಯರ್ ಸಿಟಿಸನ್ ಅನ್ಕೊಂಡಿದ್ರಾ? ನಮ್ ಚೆರಿನ ಸಾಯಿಸಿದ್ದೀವನ್ನ ಜಾಸ್ತಿ ಹೊತ್ತು ಬಿಡ್ಬೇಡಣ, ಬೇಗ ಮುಗ್ಸಾಕು. ಮಾಡೋ ಕೊಲೆ ಯಾವತ್ತು ಮೆಮೊರಬಲ್ ಆಗಿರ್ಬೇಕು. ದೋಣಿ ಕೊಟ್ಟು, ಬಲೆ ಕೊಟ್ಟು, ಊಟ ಕೊಟ್ಟು ಸಮುದ್ರಕ್ಕೆ ಮೀನ್ ಹಿಡಿಯಕ್ ಕಳ್ಸಿದ್ರೆ 3 ದಿವಸ ಬಿಟ್ಟು ಬಂದು ಹಿಡ್ದಿದ್ ಮೀನೆಲ್ಲ ನಮ್ಗೆ ಸಾಲ ಹಾಕಿಲ್ಲ ಅಂದಂದಾಯ್ತು. ಏ ಮಾರ, ಪತ್ರದಾಗ ಎಕರೆಗೆ 12 ಚೀಲ ಅಂತ ಬರ್ಸ್ಕೊಂಡು ಗಟ್ಟಿಯಾಗಿ ಬೆಟ್ಟೊತ್ತಿಸ್ಕೊ. ಬೇಕಾದವನ್ ಮಾಡ್ಲಿ, ಬ್ಯಾರ್ದೆ ಇದ್ದವನ್ ಬಿಟ್ಟೋಗ್ಲಿ. ಇವರೆಲ್ಲ ಅವುಗಳಿದ್ದಂಗೆ. ಈಸ ಇಲ್ಲ ಅಂದ್ರೆ ಒತ್ತಕ್ ಬಿಡ್ಬೇಕು, ಈಸ ಇದ್ರೆ ಕಾಡಕ್ ಬಿಡ್ಬೇಕು. ನನಗೆ ವಯಸ್ಸಾಗಿರ್ಬೋದು, ಆದರೆ ನನ್ನೊಳಗೆ ಕೂತಿದ್ದ ಇದೆಯಲ್ಲ ವಾಲ್ಕನೋ, ಅದು ಇನ್ನೂ ಅದೇ ಟೆಂಪ್ರೇಚರಲ್ಲಿ ಇದೆ. ಇನ್ನು 10 ಜನ್ಮ ಎತ್ತು ಬಂದರೂ ತಣ್ಣಗಾಗಲ್ಲ. ಆ ಸರ್ಕಾರನ ಅವತ್ತೇ ಮುಗಿಸ್ಬಿಡ್ತಾ ಇದ್ವಿ, ನೀವೇ ಬೇಡ ಬೇಡ ಅಂತ ತಡೆದಿದ್ದು. ನಮ್ಮ ದಂಧೆಯಲ್ಲಿ ಆತ್ರ ಪಡಬಾರ್ದು. ಹಾಗಂತ ನಿಧಾನನೂ ಮಾಡಬಾರ್ದು. ನಿನ್ನವ್ರನ್ನ ಮುಗಿಸೋಕ್ ಗೊತ್ತಿರೋ ನನ್ನ ಬಂದೂಕಿನ ಕುಂಡಿಗೆ ನಿನ್ನೆದೆ ಸೀಳಕ್ಕಾಗ್ತಿರ್ಲಿಲ್ವಾ? ಹುಲಿನ ಬೇಟೆ ಆಡಬೇಕು, ನರಿನಲ್ಲ. ಹುಲಿನ ನರಿನ ತೋರಿಸ್ತೀನಿ, ಬಿಟ್ಟು ನೋಡಕ್ ಹೇಳು. ಅವನ್ ರಕ್ತನ ಪೂರ್ತಿಯಾಗಿ ಭೂಮಿ ತಾಯಿ ಕುಡಿಲಿ, ಆಮೇಲೆ ಹೆಣನ ಗಜೇಂದ್ರ ಗಡಕ್ಕೆ ಎಷ್ಟು ಬಂದ್ರು. ಕೋರ್ಟಲ್ಲಿ ಕಟಕಟೆ ಯಾಕಿರುತ್ತೆ ಗೊತ್ತಾಣ? ತಪ್ಪು ಮಾಡಿದವನಿಗೂ ಒಂದು ವೇದಿಕೆ ಸಿಗ್ಲಿ ಅಂತ. ಚಿಕ್ಕ ವಯಸ್ಸು, ಚಿಕ್ಕ ತಪ್ಪು. ಒಂದ್ಸಲ ಬುದ್ಧಿ ಹೇಳಿದ್ರೆ ತಿದ್ಕೋತಿದ್ನು ಏನು? ನಾವೆಲ್ಲ ಮಾಡ್ತಿರೋದೇ ತಪ್ಪು. ಅದರೆಲ್ಲ ಆ ತಪ್ಪು ದೊಡ್ಡದು, ಈ ತಪ್ಪು ಚಿಕ್ಕದು ಅಂತ ಟೇಪ್ ಹಿಡಿದು ಅಲಿಯೋಕ್ಕಾಗಲ್ಲ. ತಪ್ಪಂದ್ರೆ ತಪ್ಪೆ, ಅದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ನಮ್ಮ ಫೀಲ್ಡಲ್ಲಿ ಸೆಂಟಿಮೆಂಟ್ ಇರಬಾರ್ದು.
ಯಾರ ಮೇಲೂ ಸೆಂಟಿಮೆಂಟ್ ಇರಬಾರ್ದು. ಈ ಸಲಾನು ಆ ವೀರಭದ್ರ ನೀರ್ ಬಿಡಲ್ಲ ಅಂತ ಖ್ಯಾತೆ ತೆಗೆದವನೆ. ಇದು ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ, ಎಷ್ಟೋ ಕ್ಯಾಲೆಂಡರ್ ಹರಿದೋಗಿದೆ, ಆದ್ರೆ ನೀರ್ ಹರಿತಾ ಇಲ್ಲ. ಅವನು ನಾವು ನೀರ್ ಕುಡಿಯೋ ಕುತ್ತಿಗೆ ಮೇಲೆ ಕೈ ಇಟ್ರೆ ನಾನು ಅವನ್ ರಕ್ತ ಹರಿಸೋ ಗುಂಡಿಗೆ ಮೇಲೆ ಕತ್ತಿ ಇಡ್ತೀನಿ. ಕಾಲುವೆಲಿ ನೀರು ಹರಿಯೋದಕ್ಕೂ ಮುಂಚೆ ರಕ್ತ ಹರಿಬೇಕು ಅಂದ್ರೆ ಆ ರಕ್ತನ ಮೊದಲು ನಾವೇ ಹರಿಸೋಣ. ಇಟ್ಕೆ ಫ್ಯಾಕ್ಟ್ರಿ ಓನರು ಇಟ್ಕೆ ಮೇಲೆ ಅವನ ಇನ್ಶಿಯಲ್ ಎಷ್ಟೇ ದೊಡ್ಡದಾಗ ಹಾಕ್ಕೊಂಡ್ರು ಒಂದಲ್ಲ ಒಂದಿನ ಅದು ಪ್ಲಾಸ್ಟಿಂಗಲ್ಲಿ ಮುಚ್ಚೋಗುತ್ತೆ. ಈ ಫೀಲ್ಡು ಅಷ್ಟೇ. ಅದಕ್ಕೆ ಕಿತ್ತಾಡದೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬನ್ನಿ, ಭವಿಷ್ಯ ಚೆನ್ನಾಗಿರುತ್ತೆ. ನಮ್ಮ ಭವಿಷ್ಯ ಚೆನ್ನಾಗೇ ಇರುತ್ತೆ ಸರ್. ಮುಖದ ಮೇಲೆ ಮಾರ್ಕ್ ಹಾಕಿ ಬೆಳೆದಿರೋ ನಮಗೆ ಎಲೆಕ್ಷನ್ಗೆ ನಿಂತ್ಕೊಂಡು ಜನರು ಉಗ್ರ ಮೇಲೆ ಮಾರ್ಕ್ ಹಾಕ್ಸೋದು ದೊಡ್ಡ ವಿಷಯನೇ ಅಲ್ಲ. ಆವಾಗ ನಿಮ್ಮ ಜೀಪ್ ಸೈರನು, ನಮ್ಮ ಗಾಡಿ ಹಾರ್ನು. ಸೂರ್ಯ, ನನ್ನ ಜೀವನದಲ್ಲಿ ಗೊತ್ತಿಲ್ಲದೆ ಕಡಿಮೆ ಸಮಯದಲ್ಲೇ ಜಾಸ್ತಿ ಹಚ್ಕೊಂಡಿದ್ದಂದ್ರೆ ಅದು ನಿನ್ನಲ್ಲಿ ನೀನು ನೋಡಿದಾಗೆಲ್ಲ ನನ್ನ ಕೈಗಳೇ ಹಿಡ್ತಾ ತಪ್ಪುತ್ತೆ. ಒಂದು ಕೈನ ಪ್ರೀತಿಯಿಂದ ನೀನು ಹೆಗಲ ಮೇಲೆ ಹಾಕಬೇಕು ಅನ್ಸಿದ್ರೆ ಇನ್ನೊಂದು ಕೈಯಲ್ಲಿ ಗರ್ವದಿಂದ ಮೀಸೆ ತಿರುಗಬೇಕು ಅನ್ಸುತ್ತೆ. ಅದಕ್ಕೆ ನಾನಾದ್ಮೇಲೆ ಸೂರ್ಯ ಅಂತ ಎಲ್ಲರ ಮುಂದೆ ಹೇಳಿದ್ದು. ನನ್ನ ಮನಸ್ಸನ್ನೇ ಗೆದ್ದವ್ ನೀನು. ನಮ್ಮನೆ ಮಗಳ ಮನಸ್ಸು ಗೆಲ್ಲೋದು ದೊಡ್ಡ ವಿಷಯನೇ ಅಲ್ಲ. ನಿಮ್ಮ ಪ್ರೀತಿ ವಿಚಾರ ಗೊತ್ತಾಯ್ತು. ಎಷ್ಟೋ ವರ್ಷಗಳಿಂದ ಕಿತ್ತಾಡ್ತಾ ಇದ್ದ ಎರಡು ಊರುಗಳು ಇವತ್ತು ಒಂದಾಗೋ ಸಮಯ. ನೀನೀಗ ಅಲ್ಲಿಗೆ ಬಂದ್ರೆ ಅದ್ ನಡೆಯಲ್ಲ. ಊರಿಗೋಸ್ಕರ ಹೆತ್ತ ಮಗನ್ನೇ ಕಳ್ಕೊಂಡವ್ ನಾನು. ಅದೇ ಊರಿಗೋಸ್ಕರ ಹೇಳ್ತಿದ್ದೀನಿ, ನೀನು ಹೆಂಗ್ ಬಂದ್ಯೋ ಹಂಗೆ ವಾಪಸ್ ಹೊರಟೋಗೋ. ಈ ಮಾತಿಗೆ ನಮ್ಮ ಮನೇಲಿರೋ ಅಂತ ನಿನಗೆ ಯಾರು ಹೇಳಿದ್ರೋ ಅವರೊಪ್ಪಿಗೆನೂ ಇದೆ. ರಾಬರ್ಟ್, ನಿನ್ನ ಸೈಲೆನ್ಸೇ ಹೇಳ್ತಾ ಇದೆ ನಾನು ಯಾರು ಅಂತ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಂದು ನಿಂದು ಒಂಥರ ರಕ್ತ ಸಂಬಂಧ ರಾಬರ್ಟ್. ನೀನು ನನ್ನ ಮಗನ ರಕ್ತ ಹರಿಸಿದೀಯ, ನಾನು ನಿನ್ನ ಫ್ರೆಂಡ್ ರಕ್ತ ಹರಿಸಿದ್ದೀನಿ. ನಮ್ಮಿಬ್ರು ರಕ್ತ ಸಂಬಂಧಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತಾನೆ ಮಂಗಳೂರಿಂದ ಲಕ್ನೋಗೆ ಬಂದು ನೀನು ನಿನ್ನ ಮಗ ಅಂತ ಹೇಳ್ಕೊಳ್ಳೋ ರಾಘವನ್ ಮಗನ ಜೊತೆ ಆಟ ಆಡ್ಕೊಂಡಿದ್ದೀನಿ. ರಕ್ತ ಕುದಿತಾ ಇದೆಯಾ ರಾಬರ್ಟ್? ಏನೂ ಮಾಡೋಕ್ಕಾಗಲ್ಲ. ಈಗ ನೀನು ಆಯುಧಗಳನ್ನೆಲ್ಲ ಬನ್ನಿ ಮರದ ಮೇಲಿಟ್ಟು ಅಜ್ಞಾತವಾಸದಲ್ಲಿರೋ ಪಾಂಡವರ ಥರ ಗುರ್ತು ಬಿಟ್ಟುಕೊಟ್ರೆ ಮತ್ತೆ ವನವಾಸ. ಏನು ಮಾಡ್ತೀಯ? ನೀನೊಂದು ಮಗು ಹುಟ್ಟಿತ್ತಲ್ಲ, ಚಿಕ್ಕ ವಯಸ್ಸಲ್ಲೇ ನೀರಿಗೆ ಬಿದ್ದು ಸತ್ತೋಯ್ತು ಅಂತ ನಂಬಿದ್ದಲ್ಲ, ಸುಳ್ಳು. ಅವನು ಯಾರೋ ಹೊರಗಡೆಯಿಂದ ಬಂದಿದ್ದಾನೆ ಅನ್ಕೊಂಡಿದ್ಯಲ್ಲ, ಅವನು ಬೇರೆ ಯಾರೂ ಅಲ್ಲ, ಅವನೇ ಕಣ ನಿನ್ನ ಮಗ ಸೂರ್ಯ. ಸೂರ್ಯನೇ ನಿನ್ನ ಮಗ. ನಿಜ ಹೇಳಿ ತಪ್ಪು ಮಾಡ್ಬಿಟ್ಟೆ. ನನ್ನ ಆಯುಸ್ನ ಜಾಸ್ತಿ ಮಾಡ್ಬಿಟ್ಟೆ. ನಾಮಕರಣ ಮಾಡೋಕ್ಕೂ ಮುಂಚೆನೆ ಅವನಿಗೊಂದು ಹೆಸರಿಟ್ಟಿದ್ದೆ, ಮದಗಜ. ನಿನ್ಗೊಂದು ಕತೆ ಹೇಳ. ಯಾವ ಕತೆ ಅಂಕಲ್? ದುರ್ಯೋಧನ ಕರ್ಣನ್ ಸಾಯಿಸಿದ ಕತೆ. ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ಹಾ, ಬೆಸ್ಟ್ ಫ್ರೆಂಡ್ಸೇ. ಈ ಕಥೆಯಲ್ಲಿ ದುರ್ಯೋಧನ ಅವನ ಫ್ರೆಂಡ್ ಕರ್ಣನ ಸಾಯಿಸಿ ಹಸ್ತಿನಾಪುರ ಬಿಟ್ಟು ಅಯೋಧ್ಯೆಗೆ ಬಂದು ಆಂಜನೇಯನ್ ವೇಷ ಹಾಕೊಂಡು ಬದುಕ್ತಿರ್ತಾನೆ. ವಿಚಿತ್ರವಾಗಿದೆ ಅಂಕಲ್. ಹಾ, ವಿಚಿತ್ರನೇ. ಈ ಕತೆ ರಾಮಾಯಣದಲ್ಲೂ ಇಲ್ಲ, ಮಹಾಭಾರತದಲ್ಲೂ ಇಲ್ಲ. ನನಗೆ ಗೊತ್ತು. ಒಂದು ವೇಳೆ ಕರ್ಣನ್ಗೆ ಒಬ್ಬ ಮಗ ಇದ್ದು ಅವನ ಕಣ್ಣೆದುರುಗಡೆ ಆ ದುರ್ಯೋಧನ ಇದ್ದರೆ ಏನ್ ಮಾಡ್ಬೇಕು ಹೇಳು?
ರಿವೆಂಜ್ ರಿವೆಂಜ್ ತಗೋಬೇಕು. ತಗೋ, ರಿವೆಂಜ್ ತಗೋ. ನಾನು ಹೇಳ್ತಾ ಇರೋದು ಬೇರೆ ಯಾವುದೋ ಕತೆ ಅಲ್ಲ. ಆ ಕರುಣನ ಮಗ ನೀನೇ. ದುರ್ಯೋಧನ ಇವನೇ.